ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿಯ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ 4ನೆಯ ದಿನವಾದ ಬುಧವಾರ ಮಹಾ ನೈವೇದ್ಯ ಜರುಗಿತು. ಭಕ್ತರು ಬುಧವಾರ ದಿನವಿಡೀ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರಿಗೆ ಮಹಾ ನೈವೇದ್ಯ ನೆರವೇರಿಸಿ ಒಡೆಯರಿಗೆ ಭಕ್ತರಿಗೆ ದೇವರ ಪ್ರಿಯ ನೈವೇದ್ಯವಾದ ಬಾಳೆಹಣ್ಣಿನ ಶ್ರೀಕರಣಿ, ಹೋಳಿಗೆ, ಹಪ್ಪಳ, ಸೆಂಡಿಗೆ, ಅನ್ನ, ಸಾಂಬಾರ್, ವಿವಿಧ ಕಾಯಿ ಪಲ್ಯಗಳ ನೀಡುವ ಮೂಲಕ ಭಕ್ತರು ಉಣಬಡಿಸಿದರು. ದೇವರಿಗೆ ಮಹಾ ನೈವೇದ್ಯ ಅರ್ಪಿಸಿ ಶ್ರೀ ಅರಣ್ಯ ಸಿದ್ದುಗೋ ಚಾಂಗ್ ಬೋಲು ಎಂದು ಉದ್ಘಾಟಿಸಿದರು. ಉತ್ತರ ಕರ್ನಾಟಕ ಅಲ್ಲದೆ ನೆರೆಯ ದಕ್ಷಿಣ ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಅಪಾರ ಭಕ್ತರು ಈ ಜಾತ್ರೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಯಿಂದ ಸಕಲ ವ್ಯವಸ್ಥೆ ಮಾಡಲಾಯಿತು. ಖ್ಯಾತ ನರರೋಗ ತಜ್ಞ ಡಾಕ್ಟರ್ ರವಿ ಎಂಚಲ್ಕರಂಜಿ ಅವರ ಅರಣ್ಯ ಫೌಂಡೇಶನ್ ವತಿಯಿಂದ ಜಾತ್ರೆಯ ಲಕ್ಷಾಂತರ ಭಕ್ತರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡಲಾಯಿತು. ಅವರ ಬೇಡ್ಕೊಂಡ್ ಎಂದಿಂದ ನನಗೆ 50 ವರ್ಷ ಅದು ನಾನು ನೋಡ್ಕೊತ ಬಂದೀನಿ. ಅವ್ರಲ್ಲಿ ಮನ್ಯಾಗ ಬೇಡ್ಕೊಂಡ ಅನ್ನ ಪ್ರಸಾದ ಮಾಡಿ 5 ಮಂದಿನ ಒಡೆಯರ್ನ ಉಣಿಸ್ತಾನಪ್ಪ, ನಮಗೆಲ್ಲ ರೀತಿ ಚಲೋ ಆಗಲಿ ಅಂತಂದು ಬೇಡ್ಕೊತಾರೋ. ಅದರಂತೆ ಬಂದು ಇಲ್ಲಿ ಎಲ್ಲರೂ ಗ್ರಾಮಸ್ಥರ, ಭಕ್ತರ ಎಲ್ಲ ಕಡೆ ಅವ್ರು 3 ರಾಜ್ಯದಿಂದ ಬಂದು ಭಕ್ತರ ಬಂದು ನಿವಾದಿ ಕೊಟ್ಟು 5 ಮಂದಿ ಒಡೆಯರ್ನ ಉಣಿಸಿ ಹೋಗ್ತಾರೆ. ಅವ್ರಿಗೆ ಚಲೋ ಆದ ಬಳಿಕ ಬಂದು ಊಟ ಮಾಡಿಸಿ ಹೋಗ್ತಾರೆ. ಬಾಳೆಹಣ್ಣ ಮತ್ತು ಹೋಳಿಗೆನೇ ಯಾಕೆ ಮಾಡ್ತಾರೆ, ಏನು ವಿಶೇಷ? ಬಾಳೆಹಣ್ಣು ಶಿಖರಾಣಿ, ಬಾಳೆಹಣ್ಣದ ಶಿಖರಾಣಿ ಅನ್ನ ಇದು ಪೂರ್ವಿ ಅರಣ್ಯ ಸಿದ್ದನ ನೀವು ಆಯ್ತು. ಅವ್ನ ಖಾರ ಇದನ್ನ ಏನು ತಿನ್ನಂಗಿಲ್ಲ. ಅವನಿಗೆ ಊಟ ಅಂದ್ರೆ ಬಾಳೆಕಾಯಿ ಶಿಖರಾಣಿ ಅನ್ನ ಆಯ್ತು, ಹೋಳಿಗೆ ಎಲ್ಲ ಹುಗ್ಗಿ ಇದ ಮೇನ್ ಆಯ್ತು. ಮತ್ತು ಇದನ್ನು ಬಿಟ್ಟರೆಲ್ಲ ಶುದ್ಧ ಶಾಖಾಹಾರಿ ಇದನ್ನಷ್ಟೇ ಊಟ ಮಾಡ್ತಾರೆ. ಅನಾನ ಎಲ್ಲರೂ ಆ ಬಾಳೆಕಾಯಿ ಶಿಖರಾಣಿ ಬಡ್ಡಿ ಹಿಡಿದು ಬೇಡ್ಕೊಂಡು ಬಂದು ಅನಾನ ಅವರು ಎಲ್ಲರೂ ಬಂದವರು ಹೋಳಿಗೆ ಶಿಖರಾಣಿನ ಮಾಡ್ತಾರೆ. ಈ ಸಲ ಜಾತ್ರೆಗೆ ಎಷ್ಟು ಜನ ಸೇರಿದೆ? ಈ ಸಲ ಜಾತ್ರೆಗೆ ಒಂದು 6 ರಿಂದ 7 ಲಕ್ಷ ತನಕ ಸೇರುತ್ತೆ. 6-7 ಲಕ್ಷ. ಇವತ್ತು ವಿಶೇಷ ಅಂದ್ರೆ ಅಂದ್ರೆ ನಿವಾಳಿಗೆ ಕಡೋಳಿ ಇಟ್ಟನು ಗುಡಿ ಬೀಳ್ತಿತ್ತಾಗ ರಾಕ್ಷಸ ಕೆಡುತ್ತಿತ್ತು. ಹಾಗೆ ಆರನ್ ಸಿದ್ದು ಹೋಗಿ ಗುಡಿ ಕಟ್ಟಿ ಬಂದ. ಕಡೋಳಿ ಇಟ್ರಾಯ ನಿವಾಳಿಗೆ ಆ ಕಡೋಳಿ ಇಟ್ರಾಯ ಆರನ್ ಸಿದ್ದಿಗೆ ಏನು ಬೇಡಪ್ಪ ನನಗೆ ನಿವಾಳಿಗೆ ಕೊಡುತ್ತೀನಿ. ಅದ ನಿವಾಳಿಗೆ ಇಲ್ಲಿ ಆಗ್ತದೆ. ಎಲ್ಲಿ ಯಾವ ನಮ್ಮ ದೇಶದಾಗ ಎಲ್ಲಿ ನಿವಾಳಿಗೆ ಹೋಗೋದು ಇದು ಒಂದ ನಿವಾಳಿಗೆ ಅಂದ್ರೆ ಒಂದ ಮಾತು ಅಂದ್ರೆ ಬೆಂಕಿ. ನಿವಾಳಿಗೆ ಜಾಗ ಅಂದ್ರೆ ಅಷ್ಟು ಶಕ್ತಿ ಐತಿ. ಇವತ್ತು ಏನು ಬೇಡ್ಕೊಂಡು ಹೋಗ್ತಿರ್ಲ ಮುಂದಿನ ನಿವಾಳಿಗೆ ತನಕ ಅದು ನಕ್ಕಿ ಕೆಲಸ ಆಗುತ್ತೆ. ಇದು ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾನೋ ಅಗದೇ ನಕ್ಕಿ ಕೆಲಸ ಆಗ್ತದೆ. ಈಗ ಇವತ್ತು ನಿವಾಳಿಗೆ ಆಗ್ತೈತಿ. ಭಂಡಾರ, ಕಾರಿಕ, ಕೊಬ್ಬರಿ, ಬಾಳೆಹಣ್ಣು ಇದನ್ನೆಲ್ಲ ಹಾರಿಸಿ ಅವ್ರ ಬೇಡ್ಕೊಂಡು ಹೋಗ್ತಾರೆ. ಅಂದ್ರೆ ನಿವಾಳಿ ಮುಖಾಂತರ 5 ದಿನಗಳು ನಡೆದ ಜಾತ್ರೆಗೆ ಇವತ್ತು ಎಂಡ್ ಆಗ್ತೈತ್ರಿ. ಇವತ್ತು ಎಂಡ್ರಿ. ಇಂದು ಯಾರು ಇರಂಗಿಲ್ಲ ರೀ. ಇಂದಿನ ಅದು 6 ರಿಂದ 7 ಲಕ್ಷ ಜನ ಇರ್ತಾರಲ್ಲ, ಭಾಳ ಆದ್ರೆ 1 ಲಕ್ಷ ಉಳಿಬಹುದು ನೋಡಿ. ಇಲ್ಲಿಕ್ಕೆ ಎಲ್ಲರೂ ನಿವಾಳಿಗೆ ಈ ಕಡೆ ಹೋತು, ಈ ಕಡೆ ಎಲ್ಲರೂ ಹೋಗೇ ಬರ್ತಾರೆ ನಿವಾಳಿ. ಬಟ್ ಇಲ್ಲಿ ಇನ್ನೊಂದು ವಿಶೇಷ ಐತ್ರಿ. ಈ ಹೇಳೋರು ಏನದಾರಲ್ಲ ಅವರ ಪೂರ್ವದಿಂದ ಬಂದೈತೆ. ಎಲ್ಲ ಲೇಖ ಪ್ರಕಾರ ಹೇಳೋರದಂದ್ರೆ ನಿಮಗೆ ಗೊತ್ತೈತಿ. ಭಾಳ ಏನು ಹೇಳೋದಿರಂಗಿಲ್ಲ. ಆ ವಂಶಾವಳಿ ಎಲ್ಲ ಅವ್ರ ಕಡೆನೇ ಇರ್ತದೆ. ಆ ಹೇಳೋರ ಮೇನ್ ಅಂದ್ರೆ ಆರನ್ ಸಿದ್ದನ ಶಿಶು ಮಕ್ಕಳವ್ರು. ಅದಕ್ಕೆ ಇನ್ನು ಈ ಜಾತ್ರೆಗೇನೆ ಎಲ್ಲರೂ ಕೂಡ್ತಾರವ್ರು. ಎಲ್ಲೆಲ್ಲಿ ಆ ಕಡೆ ಆಂಧ್ರದಾಗ, ಕೇರಳ ಈ ಕಡೆ ಎಲ್ಲ ಮಹಾರಾಷ್ಟ್ರದಾಗ ಹೋಗಿ ಲಾಸ್ಟ್ ದಿನ 1 ತಿಂಗಳು ಜಾತ್ರೆ ಇರ್ತಾ ಬಂದು ಇಲ್ಲಿ ನಮ್ಮ ಹೊಲಗೊಳದಾಗ ಇರ್ತಾರವ್ರು. ನಿತ್ತ ಏನು ಮಾಡೋದೈತಿ ಎಲ್ಲ ಮದುವೆ ಊಟ ಮದುವೆ ಸಹಿತ ಇಲ್ಲೇ ಮಾಡ್ಕೊಂಡು ಹೋಗ್ತಾರವ್ರು. ಇಲ್ಲೇ ಬಂದು ಮದುವೆ ಮಾಡ್ಕೊಂಡು ಹೋದ್ರಂದ್ರೆ ಮತ್ತು ಹೊಳ್ಳಿ ಅವರು ತಮ್ಮ ಮಕ್ಕಳು ಮುಂದಿನ ವರ್ಷನ ಬರ್ತಾರೆ. 1 ವರ್ಷ ಹೋದ್ರಂದ್ರೆ ಮುಂದಿನ ಜಾತ್ರೆಗೆ ಇಲ್ಲಿ ಬರ್ತಾರೆ. ತಮ್ಮ ಹೆಸರು? ಚಾಮರಾಜ ಒಡೆಯರ್. ಸಂಜು ಬೇಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.